ಅದೇ ರೀತಿಯಾಗಿ ತಾವು ನೋಡ್ತಾ ಇದ್ದೀರಿ ಈ ಸರಣಿ ಇದು ಈಗ ಸರಣಿ ಮಹಿಳೆಯರು ಏನು ಗರ್ಭಿಣಿಗಳು ಇದ್ದಾರಲ್ಲ ಅವರ ಸಾವು ಸಮಯದಲ್ಲಿ ಕೂಡ ಇದುವರೆಗೂ ಒಂದು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿ ತಪ್ಪಿಸಿದ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಕೇವಲ ಆಡಳಿತಾತ್ಮಕವಾಗಿ ಡ್ರಗ್ಸ್ ಕಂಟ್ರೋಲ್ ಇದ್ದಾರಲ್ಲ ಅವ್ರು ಮಾತ್ರ ಅವರು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಂತೂ ಮಾಡಿಲ್ಲ. ನಾನು ಏನು ಹೇಳಬೇಕು ಅಂತ ಇದ್ದೀನಿ ಮುಂದೆ ರಾಜ್ಯದ ಜನತೆ ಮುಂದೆ ಅಂದರೆ, ಏನು ಯಾವ ರೀತಿ ದೊಡ್ಡ ಬಹುಮತ ಕೊಟ್ಟು ಈ ಸರ್ಕಾರಕ್ಕೆ ತಾವು ಗೆಲ್ಲಿಸ್ಕೊಟ್ಟಿದ್ದೀರಲ್ಲ, ಸರ್ಕಾರ ಯಾವ ರೀತಿಯಾಗಿ ಜನರನ್ನು ಟ್ರೀಟ್ ಮಾಡ್ತಾ ಇದೆ ಮತ್ತೆ ಈ ತಮ್ಮದೇ ಆದ ಒಂದು ದರ್ಪವನ್ನು ತೋರಿಸಿ ಮುಂದೆ ಹೋಗ್ತಾ ಇದೆ. ವಿಶೇಷವಾಗಿ ನೀವು ಈ ಪಾಂಚಾಲ್ ಅವರ ಇದು ಸುಸೈಡ್ ನೋಟಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಸರ್ಕಾರನೇ ಸುಪಾರಿ ಕೊಡಕ್ಕೆ ಪ್ರಾರಂಭ ಮಾಡಿದೆ. ಸುಪಾರಿ ಕೊಡೋದು ನಾವು ಹಿಂದೆ ಕೇಳ್ತಾ ಇದ್ವಿ, ಬೊಂಬಾಯಿ ಒಳಗೆ ಸ್ಮಗ್ಲರ್ಗಳು ಇತ್ಯಾದಿಗಳು ಮಾಡಿದ್ರು. ಸರ್ಕಾರನೇ ಸುಪಾರಿ ಕೊಟ್ಟು ಇಂಥದ್ದನ್ನು ಮುಗಿಸ್ಬೇಕು ಅಂತ ಹೇಳಿದ್ರೆ ಇದು ಯಾವ ಲೆವೆಲ್ಗೆ ಬಂದಿದೆ. ಇಂಥದ್ರಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೇಳೋದೇನೆಂದ್ರೆ, ಕೂಡಲೇ ಭಯವಿಲ್ಲದೆ ಏನು ಆಡಳಿತಕ್ಕೆ ನಾವು ಬಹಳ ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೈ ಬಿಡಬೇಕು. ರಿಪಬ್ಲಿಕ್ ಆಫ್ ಕಲಬುರಗಿ ಆಗೋಗ್ಬಿಟ್ಟಿದೆ. ಕಲಬುರಗಿ ಒಳಗೆ ಅವ್ರು ಹೇಳ್ದಂಗೆ ಆಗ್ಬೇಕು. ಮತ್ತೆ ಟೆಂಡರ್ ಅವಾರ್ಡ್ ಮಾಡೋದಿದೆಲ್ಲ ಯಾವುದಕ್ಕೂ ವರ್ಕ್ ಆರ್ಡರ್ ಇಲ್ಲದೆ ಮೌಖಿಕವಾಗಿ ಟೆಂಡರ್ಗಳು ಕೊಡೋದು, ಮತ್ತೆ ಅವರ ಅನುಯಾಯಿಗಳ ಕಡೆಯಿಂದ ಪೇಮೆಂಟು ಮತ್ತೆ ಕಮಿಷನ್ ಇತ್ಯಾದಿಗಳು ಕೊಡ್ತಾ ಇದ್ದಾರಲ್ಲ, ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲ. ಮತ್ತೆ ಅದರಿಂದಾನೇ ಈ ಇಷ್ಟು ಒಂದು ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡಿದ್ದಾರೆ. ಈ ವಿಶೇಷವಾಗಿ ಎಲ್ಲ ಈ ಊರ್ ಮಧ್ಯದಲ್ಲಿ ಪೈಕಿ ಗುತ್ತಿಗೆದಾರ ಯಾವ ಗುತ್ತಿಗೆ ರಾಜ್ಯದಲ್ಲಿ ಯಾವ ಗುತ್ತಿಗೆದಾರ ಕೂಡ ಸಂತೋಷ. ಯಾಕಂದ್ರೆ ಕಾನೂನು KTTP ಆಕ್ಟ್ ಪ್ರಕಾರ ಯಾವ ಟೆಂಡರ್ ಕೂಡ ಕೊಡ್ತಾ ಇಲ್ಲ. ಮನಸ್ಸು ಬಂದಂಗೆ ಒಂಥರ ಟೆಂಡರಿಂಗ್ ಇದು ಬರೀ ಆಕ್ಷನಿಂಗ್ ನಡೀತಾ ಇದೆ. ಯಾಕಂದ್ರೆ ಇವರು ಏನು RFP ಕೊಡ್ತಾರಲ್ಲ, RFP ಒಳಗೆ ದೊಡ್ಡ ಮಾರ್ಜಿನ್ ಕೊಟ್ಬಿಟ್ಟು ಪೂರ್ತಿ KTTP ಆಕ್ಟ್ಗೆ ನಿಷ್ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಕಾನೂನಲ್ಲಿ ನಿಮಗೆ ಅನಿಸ್ಬೋದು ಪತ್ರಕರ್ತರಿಗೆ ಅವರು ಟೆಂಡರ್ ಹಾಕಿದ್ದಾರೆ ಅಂತ. ಯಾವುದಾದ್ರೂ ಒಂದು ಕೆಲಸ ಮೊನ್ನೆ ಉತ್ತರ ಕರ್ನಾಟಕದಲ್ಲಿ 25 ಲಕ್ಷ ರೂಪಾಯಿ ಆಗುವಂಥ ಕೆಲಸ 1.5 ಕೋಟಿಗೆ ಅದಕ್ಕೆ ಮೌಖಿಕವಾಗಿ ಆರ್ಡರ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ದುಡ್ಡು ದೋಚ್ಕೊಂಡು ಮುಗಿಸ್ಬಿಡ್ಬೋದು ಅಂತ. 25 ಲಕ್ಷದ ಕೆಲಸನೂ ಕೇವಲ 15 ಮತ್ತು 20 ಲಕ್ಷದ ಮಧ್ಯದ ಆಗುವಂಥ ಕೆಲಸಕ್ಕೆ 1.5 ಕೋಟಿಗೆ ಅವರು ಒಪ್ಪಿಗೆ ಕೊಡ್ತಾರೆ. ಅಂದರೆ ಆ ರೀತಿಯಾಗಿ ಹಗಲು ದೊರೆ ನಡೀತಾ ಇದೆ. ಮತ್ತು ಕರ್ನಾಟಕ ಒಂದು ರೀತಿಯಾಗಿ ವೆರಿ ಪ್ರಾಸ್ಪರಸ್ ಸ್ಟೇಟ್, ವೆರಿ ರಿಚ್ ಸ್ಟೇಟ್. ಆದರೂ ಸಹ ಯಾರಿಗೆ ಅನುಕೂಲ ಆಗಬೇಕು ಅಲ್ಲಿ ತನಕ ಅನುಕೂಲ ಹೋಗ್ತಾನೆ ಇಲ್ಲ. ಈ ರಿಪಬ್ಲಿಕ್ ಆಫ್ ಕಲಬುರಗಿ ಏನು ಮಾಡಿದಾರೆ, ಹಿಂದೆ ಈ ಬೇರೆ ರಾಜ್ಯಗಳಿಗೆ ಹೇಳ್ತಾ ಇದ್ರು ಅದು ಅವ್ರ ರಿಪಬ್ಲಿಕ್ ಈ ರಿಪಬ್ಲಿಕ್ ಅಂತ. ಇವ್ರಿಗೆ ಭಯ ಬೀಳ್ತಾರೆ, ದೊಡ್ಡ ಖರ್ಗೆ ಅವರು ಭಯ ಬೀಳ್ತಾರೆ. ಎಲ್ಲಿ ರಾಷ್ಟ್ರ ಅಧ್ಯಕ್ಷರ ಮಗನಿಗೆ ನಾವು ಮುಟ್ಟಕ್ಕೆ ಹೋದರೆ ನಮಗೆ ತೊಂದರೆ ಆಗ್ಬೋದು, ಮತ್ತೆ ನಮಗೆ ನಮ್ಮೇಲೇನಾದರೂ ಇದಾಗತ್ತೆ, ಸೊ ನಾವು ಅದು ಮಾಡೋದು ಬೇಡ ಅಂತ ಭಯ ಬೀಳ್ತಾರೆ. ಮತ್ತೆ ಈ ಜೂನಿಯರ್ ಖರ್ಗೆ ಇದಾರಲ್ಲ, ಎಲ್ಲದಲ್ಲೂ ಕೂಡ ಮೂಗು ತೋರಿಸೋದು. ಅವರು RDPR ಅಂತ ಇರಲಿ, ಅಗ್ರಿಕಲ್ಚರ್ ಇರಲಿ, ಹೋಮ್ ಮಿನಿಸ್ಟರ್ ಇರಲಿ, ಹೋಮ್ ಮಿನಿಸ್ಟರ್ಗಂತೂ ಟೋಟಲಿ ಝೀರೋ ಮಾಡಕ್ಕೆ ಬಿಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ಗೆ ಪಾಪ ಯಾವ ವಿಷಯನೂ ಗೊತ್ತೇ ಇಲ್ಲ. ಮತ್ತೆ ಹೋಮ್ ಮಿನಿಸ್ಟರ್ಗೆ ಮೂಲೆ ಕೂಡಿಸ್ಬಿಟ್ಟು ಸುಮ್ಮನೆ ಹೇಳ್ತಾರೆ ನಾವು ದಲಿತ ಮುಖಂಡರಿಗೆ ಅವ್ರು ಮುಖ್ಯಮಂತ್ರಿ ಮಾಡಬೇಕು ಇತ್ಯಾದಿಗಳು ಮಾಡಿ. ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಕಾಳಜಿ ಇಲ್ಲ, ಬರೀ ಓನ್ಲಿ ಸೆಲ್ಫಿಶ್ನೆಸ್ ತೋರಿಸ್ತಾ ಇರೋದು. ಪಾಪ ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಒಳಗೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಯಾವ ರೀತಿ ಅರಿವೇ ಇಲ್ಲ. ಅವ್ರು ಬರೀ ಒಂದು ಎಸ್ಕಾರ್ಟು ಪೈಲಟು ಮೀಟಿಂಗಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತೆ ಒಂದು ಊಟ ಕೊಟ್ಬಿಟ್ಟು ತುತ್ತೂರಿ ಬಾರಿಸಿ ಗಾರ್ಡ್ ಆಫ್ ಆನರ್ ಕೊಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ ಹೊರತು ಇಲಾಖೆ ಬಗ್ಗೆ ಯಾವ ಕಾಳಜಿ ಇರಲಿ, ಡಿಸಿಷನ್ ಇರಲಿ ಹೋಮ್ ಮಿನಿಸ್ಟರ್ಗೆ ಗೊತ್ತೇ ಇಲ್ಲ. ಮತ್ತೆ ಅಪರಾಧ ಮೇಲೆ ಅಪರಾಧ ನಡೀತಾ ಇದೆ, ಯಾವುದನ್ನು ಕೂಡ ಇವರು ಕೇಸ್ ರಿಜಿಸ್ಟರ್ ಮಾಡಿಸ್ತಾ ಇಲ್ಲ. ನಿಜವಾಗ್ಲೂ ಅಪರಾಧಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ತಪ್ಪಿಸ್ತರ ಮೇಲೆ ಕ್ರಮ ತಗೋಬೇಕು ಅಂದ್ರೆ 2 ದಾರಿ ಇದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್, ಒಂದು ಕ್ರಿಮಿನಲ್ ಆಕ್ಷನ್. ನೈದರ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ನಾಟ್ ಕ್ರಿಮಿನಲ್ ಆಕ್ಷನ್ ಎರಡೂ ಸಹ ತೆಗೆದುಕೊಳ್ಳಿರೋದ್ರಿಂದ ಇವರು ಅನುಯಾಯಿಗಳಿಗೆ ಸಿಕ್ಕಾಪಟ್ಟೆ ಧೈರ್ಯ ಬಂದಿದೆ. ಇದು ನಮ್ಮದೇ ಸರ್ಕಾರ, ನಾವು ಬೇಕಾದ್ ಮಾಡ್ಬೋದು ಅಂತ. ಅದೇ ಉದಾಹರಣೆಗೆ ತಾವು ನೋಡಿ, ಆ ಶಿವಮೊಗ್ಗದಲ್ಲಿ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸ್ ಠಾಣೆ ಮೇಲೆ ಅಟ್ಯಾಕ್ ಮಾಡಿದವರು ಸರ್ UAPA ಕೇಸ್ ಇದ್ದವ್ರಿಗೆ ಎಲ್ಲರಿಗೂ ಬಿಡುಗಡೆ ಮಾಡಿಬಿಟ್ರು, ಎಲ್ಲರಿಗೂ ಬಿಡುಗಡೆ ಮಾಡಿಬಿಟ್ಟು ಇವ್ರಿಗೆ ಮತ್ತೆ ದೇಶದ ವಿರುದ್ಧ ಮಾಡಿರೋ ಘೋಷಣೆ ವಿಧಾನಸೌಧ ಒಳಗಡೆ ಅದು ಕೂಡ ಕ್ರಮ. ಅಂದ್ರೆ ಒಟ್ಟಾರೆ ಹೇಳ್ತಾ ಇರೋದು ದುರಹಂಕಾರ ಹೋಗ್ಬಿಟ್ಟಿದೆ ತಲೆ ಒಳಗೆ. ಆ ದುರಹಂಕಾರ ದ ಕ್ಯಾಪಿಟಲ್, ದುರಹಂಕಾರದ ರಾಜಧಾನಿ
ಮೈಸೂರು ಇಸ್ ದ ಕ್ಯಾಪಿಟಲ್ ಆಫ್ ದುರಾಂಕಾರ, ಇಲ್ಲಿಂದಾನೇ ಹೋಗ್ತದೆ ಬೇಕಾದಾಗಲಿ ಏನೂ ಆಗಲ್ಲ ಅಂತ. ಸೈಟ್ ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದು ಬೆಂಗಳೂರು ಮೈಸೂರು ಸಿಟಿಯಲ್ಲಿ ತಾವು ಸರ್ ರೈಸ್ ಮಾಡಿ ಇದು ಮಾಡಿದ್ರಿ ಸರ್. ಸೈಟ್ ವಾಪಸ್ ಕೊಡಬೇಕು ಅಂದರೆ ಹೆಗಲ್ ಮೇಲೆ ಕುಂಬಳಕ ಹೆಗಲ್ ಮೇಲೆ ಇಟ್ಟು ಮುಟ್ಟು ನೋಡ್ದ ಅಂತ ಅದು ವಾಪಸ್ ಕೊಡೋದು. ಮತ್ತೆ ಅದೇ ರೀತಿಯಾಗಿ ಏರೋ ಸಿಟಿ ಒಳಗೆ ವಾಪಸ್ ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ಅದರ ಸಂಕೇತ ಏನು? ವಾಪಸ್ ಯಾಕೆ ಕೊಡಬಹುದ್ರಿ ನಿಮ್ಗೆ ಕಾನೂನು ರೀತಿಯ ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ? ಇಟ್ ಈಸ್ ನಥಿಂಗ್ ಬಟ್ ಅನ್ ಎಕ್ಸ್ಟ್ರೀಮ್ಲಿ ಅರೋಗೆಂಟ್ ಗೌರ್ಮೆಂಟ್ ಅಂಡ್ ದ ಕ್ಯಾಪಿಟಲ್ ಆಫ್ ಅರೋಗೆನ್ಸ್ ಇಸ್ ಮೈಸೂರು. ಮೈಸೂರಿಂದಾನೇ ಇದೆಲ್ಲ ಆರೋಗ್ಯನ್ಸ್ ಪ್ರಾರಂಭ ಆಗಿದ್ದು. ಅಂಡ್ ಮೂಡ ಇಸ್ ದ ಮದರ್ ಆಫ್ ಆಲ್ ಆರೋಗ್ಯನ್ಸ್. ಇಷ್ಟು ಹಗರಣ ಇದ್ರೂ ಸಹ ರಾಜಾರೋಷವಾಗಿ ನೀವು ಇಷ್ಟು ಮಾಡ್ತಾನೆ ಹೋಗ್ತಾರೆ. ಮುಂದಿನ ಬರೋ ದಿನಗಳಲ್ಲಿ ಇನ್ನೇನೇನ ದುರಹಂಕಾರಗಳು ತೋರಿಸ್ತೀರಾ? ಜನ ಸುಮ್ಮನೆ ಇಲ್ಲ ನೋಡ್ತಾ ಇದ್ದಾರೆ ನೀವು ಮಾಡುವಂಥ ದುರಹಂಕಾರಗಳು. ಮತ್ತೆ ನಿಮ್ಮ ಹತ್ರ ದುಡ್ಡಿನ ಮದ ಸರಿಯಾಗಿ ಹತ್ತಿಬಿಟ್ಟಿದೆ. ಆ ಕಾರಣಗಳಿಂದ ನಿಮಗೆ ಬೇರೆ ಬಡವರದು ಸಮಸ್ಯೆಗಳು ಕಾಣ್ತಾ ಇಲ್ಲ. ಪಾಂಚಾಲ್ ಅವರ ಆತ್ಮಹತ್ಯೆ ಇರಲಿ ಅಥವಾ ವಾಲ್ಮೀಕಿ ಇಲ್ಲಿ ಬಳ್ಳಾರಿಯಲ್ಲಿ ಆಗುವಂಥದ್ದು ಆಗಿರುವಂಥ ಸರಣಿ ಬಾಣಂತಿ ಸಾವು ಇರಲಿ, ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಫ್ಲೋರ್ ಆಫ್ ದಿ ಅಸೆಂಬ್ಲಿಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ ಬಹಳ ಧೈರ್ಯ ಆಗಿದೆ ಅಂತ. ಆದ ನಂತರ ಏನಾದರೂ ಒಂದು ಕ್ರಿಮಿನಲ್ ಆಕ್ಷನ್ ತಗೊಂಡಿದ್ದಾರೆ. ನಾವು ಇವತ್ತು ಅಪೋಸಿಷನ್ ಅಲ್ಲಿ ಇರ್ಬೋದು ಅಂಡ್ ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡ್ತಾ ಇದ್ವಿ. ನಾವೇನು ವಿ ಆರ್ ನಾಟ್ ಟೇಕಿಂಗ್ ಪಾರ್ಟ್ ಇನ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್. ನೀವು ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಕ್ರಿಮಿನಲ್ ಆಕ್ಟಿವಿಟಿಗೆ ಭಾಗವಹಿಸ್ತಾ ಇದ್ದೀರಿ ನೀವು. ಮತ್ತೆ ಎಲ್ಲ ಆರೋಗ್ಯನ್ಸಿ ಸ್ಟಾರ್ಟಿಂಗ್ ಫ್ರಮ್ ಮೈಸೂರು ನೀವು ತೋರಿಸ್ಕೊಡ್ತಾ ಇದ್ದೀರಾ ಯಾವ ರೀತಿ ದುರಹಂಕಾರ ಇಲ್ಲಿಂದ ಮಾಡಿಬಿಟ್ಟು ನೀವು ಎಲ್ಲದೂ ಒಂಥರ ಸ್ಟೋನ್ ವಾಲ್ ಮಾಡಿಬಿಟ್ಟು ಮುಚ್ಚಾಕಕ್ಕೆ ಪ್ರಯತ್ನ. ಈಗಾಗಲೇ ನೀವು ಮೂಡ ಮುಚ್ಚಾಕಕ್ಕೆ ಎಲ್ಲ ಪ್ರಯತ್ನ ಮಾಡಕ್ಕೆ ಹೋಗಿದ್ದೀರಿ ನೀವು. ವಾಲ್ಮೀಕಿ ಕೂಡ ನೋಡಿಲ್ಲ, ಮತ್ತೆ ಕ್ಲೀನ್ ಚಿಟ್ ಕೂಡ ಕೊಟ್ಬಿಡ್ತೀರಾ. ಏನಾದರೂ ಒಂದು ಸಮಸ್ಯೆ ಅವ್ರ ಏನಿಲ್ಲ ಅಂದ್ರೆ ನೀವು ಏನ್ ಸಂಕೇತ ಕೊಡ್ತಾ ಇದ್ದೀರಾ ಪೊಲೀಸ್ ಇಲಾಖೆಗೆ ಅಂದ್ರೆ ನೀನ್ ಬೇಕಾದ ತನಿಖೆ ಮಾಡ್ಕೋ, ಬಟ್ ಇವ್ರಿಗೆ ಇನ್ನೋಸೆಂಟ್ ಅಂತ. CIDಗೆ ಈ ಕೇಸ್ ವರ್ಗಾವಣೆ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೀತಾರೆ, ಮತ್ತೆ ಹೇಳ್ತಾರೆ. ಮತ್ತೆ ಸರ್ಕಾರ ಅದೇ ರೀತಿ ಮಾಡ್ತಿದ್ದಾರೆ ಅವ್ರಿಗೆ. ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಏನ್ ಸೂಚನೆ ಆಯ್ತು ಹೋಗಿದೆ, ಇದಕ್ಕೆ ನೀವು ಕ್ಲೋಸ್ ಮಾಡ್ಕೊಡಿ ಅಂತ. ಅಂಡ್ ಸೇಮ್ ಥಿಂಗ್ ಇದು ಮಾಡ್ತಿದ್ದ. ಸೊ ನಾವು ಆನ್ ಏನವರು ಕಾನ್ಶಿಯಸ್ ಮೇಲೆ ಹೇಳ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಇದು ಸಮಯ ಮೀರಿಲ್ಲ. ಈ ಶುಡ್ ಇಮಿಡಿಯೇಟ್ಲಿ ಡ್ರಾಪ್ ಪ್ರಿಯಾಂಕ್ ಖರ್ಗೆ, ದಿ ಮಿಸ್ಟರ್ ಆರೋಗೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಮಿಸ್ಟರ್ ಎಕ್ಸ್ಟ್ರೀಮ್ಲಿ ಆರೋಗೆಂಟ್ of Congress party and Mr. Know Everything, who has got an opinion of everything in the government. ಇನ್ಯಾರು ಅವರೇ ರಾಜ್ಯ ಮುಖ್ಯ ಪ್ರವಕ್ತ ಅನ್ಸುತ್ತೆ, ಸರ್ಕಾರ ಪ್ರವಕ್ತ ಎಲ್ಲ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಅವ್ರಿಗೆ ಡ್ರಾಪ್ ಮಾಡಬೇಕು. ಆ್ಯಂಡ್ ಆಡಳಿತಕ್ಕೆ ಮತ್ತು ಜನಸಾಮಾನ್ಯರ ಏನು ಕಷ್ಟ ಇದೆಲ್ಲ ಅದು ಅವ್ರು ಸ್ಪಂದಿಸಬೇಕಾಗಿರುತ್ತೆ. ಸೊ ನಾವು ಭಾರತೀಯ ಜನತಾ ಪಾರ್ಟಿ ವಿ ಸ್ಟ್ರಾಂಗ್ಲಿ ಡಿಮಾಂಡ್ ಹಿಸ್ ರೆಸಿಗ್ನೇಷನ್ ಅಂಡ್ ಹಿ ಶುಡ್ ಬಿ ಡ್ರಾಪ್ ಫ್ರಮ್ ದ ಕ್ಯಾಬಿನೆಟ್ ಬೈ ಸಿದ್ದರಾಮಯ್ಯ.